ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಎಕ್ಸೆಲ್ 365 ನ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಎಕ್ಸೆಲ್ನ ಆದಷ್ಟು ಕನ್ನಡದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ. ಮತ್ತೆ ಇದು ನಾನು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ನ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇವಾಗ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಎಕ್ಸೆಲ್ ಬೇಸಿಕ್ಸ್ ಆಲ್ಮೋಸ್ಟ್ ತುಂಬಾ ವಿಡಿಯೋಗಳಲ್ಲಿ ನಿಮಗೆ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ಹೇಗೆ ಎಕ್ಸೆಲ್ ಓಪನ್ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು, ಮತ್ತೆ ಹೇಗೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಡೈರೆಕ್ಟ್ ಆಗಿ ನಾನು ನನ್ನ ಕಂಟೆಂಟ್ ಏನಿದೆ ಅಥವಾ ನಾನು ನಿಮ್ಗೆ ಏನು ಮೆಸೇಜ್ನ ಕಳಿಸ್ಬೇಕು ಅದನ್ನು ತಲುಪಿಸೋ ಒಂದು ಪ್ರಯತ್ನ ಪಡ್ತಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಶುರು ಮಾಡೋಣ. ಮೊದಲನೇದಾಗಿ ನಾನು ನಿಮ್ಗೆ ಹೇಳಕ್ ಹೋಗಿರೋದು, ಒಂದು ಕಂಪ್ಯೂಟರ್ನಲ್ಲಿ ಯಾವಾಗಲೂ ಕೂಡ ಒಂದು ಬೈನರಿ ನಂಬರ್ಸ್ ಅಂತ ಇರುತ್ತೆ, 0 ಮತ್ತೆ 1 ಅಂತೇಳಿ. ಇದು ಆನ್ ಅಂಡ್ ಆಫ್ ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಆನ್ ಅಂಡ್ ಆಫ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು 0 ಮತ್ತೆ 1 ಅಂತ ನಾವು ಯೂಸ್ ಮಾಡ್ತೀವಿ. ಈ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಎರಡು ನಂಬರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಕಂಪ್ಯೂಟರ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಹಾಗೆ ಅದನ್ನ ಎರಡೆರಡು ಪೇರ್ಗಳಾಗಿ ಮಾಡಿದಾಗ ಈ ಪೇರ್ಗಳು ಹೀಗೆ ವರ್ಕ್ ಆಗ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಎರಡನ್ನ 2 ಸಲ ಹಾಕಿದಾಗ 4 ಪೇರ್ಗಳು ಮಾಡ್ಬೋದು, ಎರಡನ್ನ 3 ಸಲ ಹಾಕಿದಾಗ 8 ಪೇರ್ಗಳನ್ನ ಮಾಡೋದಕ್ಕೂ ಆ 8 ಪೇರ್ಗಳು ಇದು. ಮತ್ತೆ ಎರಡನ್ನ 4 ಸಲ ಹಾಕಿದಾಗ 16 ಪೇರ್ ಮಾಡ್ಬೋದು. ಅದೇ ತರ ಎರಡನ್ನ 5 ಪೇರ್ ಮಾಡಿದಾಗ 5 ಮಾಡಿದಾಗ 32 ಪೇರ್ ಮಾಡ್ಬೋದು. ಹಂಗೆ 64 ಪೇರ್ ಮಾಡ್ಬೋದು, 128 ಮತ್ತೆ 256. ಈಗ 128ನ ಹೈಲೈಟ್ ಮಾಡ್ಕೊಂತೀನಿ, ಯಾಕೆಂದ್ರೆ ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾಕೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಈಗ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕಾಗಿರೋದು, ಹೇಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಯಾವ್ಯಾವ ನಂಬರ್ಗಳನ್ನ ಹೇಗೆ ಇದು ಉಪಯೋಗಿಸ್ಕೊಂಡಿದೀವಿ ಅನ್ನೋದನ್ನ. ಅಂದ್ರೆ ನಾನು ಹೇಳಿದಾಗೆ 256 ಸಂಖ್ಯೆಗಳಲ್ಲಿ ಯಾವ್ಯಾವ ನಂಬರ್ಗಳು ನಮ್ಗೆ ಇದರಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಫಿಲ್ ಮಾಡ್ತಾ ಇದ್ದೀನಿ. ಸೀರೀಸ್ ಫಿಲ್ ಮಾಡಿ ಸ್ಟೆಪ್ ವ್ಯಾಲ್ಯೂ 256. ಓಕೆ, ಇಲ್ಲಿ ನಾವು ನೋಡಿದ್ರಲ್ಲ, 1ರಿಂದ 256 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಇದಕ್ಕೆ ನಾನು 4 ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೊಡ್ತಿದ್ದೀನಿ. 4 ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ನಂಬರ್, ಅಂದ್ರೆ ಒಂದಕ್ಕೆ ಕಂಪ್ಯೂಟರ್ ಏನ್ ಅರ್ಥ ಮಾಡ್ಕೊಂಡಿದೆ ಅನ್ನೋದನ್ನ ನಾವು ನೋಡ್ಬೋದು. ಟೋಟಲ್ ಆಗಿ 256 ಸಂಖ್ಯೆಗೆ ಏನ್ ವ್ಯಾಲ್ಯೂ ಕೊಟ್ಟಿದೀವಿ ಅಂತ ನೋಡೋಣ. ನಾನು 256ರಲ್ಲಿ ಏನೂ ಇಲ್ಲ. ಅಂದ್ರೆ 250 0ನು ಸೇರಿಸಿ 256 ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಈಗ 257 ಹೊಡೆದು ತೋರಿಸ್ತೀನಿ. ನಿಮ್ಗೆ ಒಂದು ಎಕ್ಸಾಂಪಲ್, 256ರ ಮೇಲೆ ಯಾವುದೇ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕಂಪ್ಯೂಟರ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಈ ಒಂದು 1ರಿಂದ 256 ಅಂದ್ರೆ 8 ಬಿಟ್ಸ್ ಯಾಕೆ ಉಪಯೋಗಿಸ್ಕೊಂತಾರೆ ಅಂತೇಳಿ. ಟೋಟಲ್ ಆಗಿ 256 ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈಗ ನೀವು ನೋಡ್ತಾ ಇದ್ರಲ್ಲ, 64 ಬಿಟ್ಸ್ ಅಂದ್ರೆ 64ರವರೆಗೂ ನಾವು ಏನ್ ಮಾಡ್ತೀವಿ ಅದನ್ನ ಲಾಜಿಕಲ್ ಫಂಕ್ಷನ್ಸ್ಗೆ ಉಪಯೋಗಿಸಿರ್ತೀವಿ. ಅಂದ್ರೆ 2⁶ ಅಂದ್ರೆ 64 ಬಿಟ್ಸ್ ನಾವು ಲಾಜಿಕಲ್ ಪವರ್ ಆಗಿ ಯೂಸ್ ಮಾಡ್ತೀವಿ. ಅದೇ ತರ 2⁻32 ಕ್ಯಾರೆಕ್ಟರಿಸ್ಟಿಕ್. ಉದಾಹರಣೆಗೆ ನಿಮ್ಗೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ 25 ಇರುತ್ತೆ. ಅದನ್ನ 2 ಸ್ಮಾಲ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಅಂತ ಮಾಡಿದಾಗ ಅದು 50 ಆಗುತ್ತೆ. ಪ್ಲಸ್ ನಂಬರ್ಸ್ ಗಳನ್ನ ಸೇರಿಸಿದಾಗ ಅದು ಒಂದು 9, 59 ಆಯ್ತು. ಮತ್ತೆ ಬೇರೆ ಸಣ್ಣ ಪುಟ್ಟ ಇದಗಳಿಗೆ 64. ಸಿಂಪಲ್ ಆಗಿ ನಾವು ಯೋಚನೆ ಮಾಡಿದ್ರು 64 ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಬರುತ್ತೆ. ಅದಲ್ಲದೆ ನಿಮ್ಗೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಇದಕ್ಕೆಲ್ಲ ಸೇರಿಸಿ ಟೋಟಲ್ ಆಗಿ 256 ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇದ್ರಲ್ಲ, ಈಗ 50, 60 ನೋಡಿ 9ವರೆಗೂ. ಟೋಟಲ್ ಆಗಿ ನೋಡಿ 64ರವರೆಗೂ ನಮಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಲಾಜಿಕಲ್ ಆಲ್ಗಾರಿದಮ್ಸ್ ನ ಕೊಟ್ಟಿರ್ತಾರೆ. ಮತ್ತೆ 65ರಿಂದ ಆಚೆಗೆ ನಮಗೆ ABCDEFG ಎಲ್ಲ ಬರುತ್ತೆ. ಅದು ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಎರಡು ಸೇರಿಸಿ ಅದು 50 ಪ್ಲಸ್ ತಿರ್ಗಾ ಅಂದ್ರೆ 64 ಲಾಜಿಕಲ್, 64 ಕ್ಯಾಪಿಟಲ್, ಹೀಗೆ ಹೋಗುತ್ತೆ. ಈಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇದನ್ನ ನಾವು ಕನ್ನಡದಲ್ಲಿ ಹೇಗೆ ಉಪಯೋಗಿಸ್ಕೋಬಹುದು ಅಂತ. ಇಂಗ್ಲಿಷ್ ನಲ್ಲಿ 25 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆ 25 ಕ್ಯಾರೆಕ್ಟರ್ಸ್ ನ ಸ್ಮಾಲ್ ಕ್ಯಾಪಿಟಲ್ ಅಂತ ಮಾಡಿ 50 ಮಾಡಿದ್ದಾರೆ. ಹಾಗೆ ಕನ್ನಡದಲ್ಲೂ ಕೂಡ I ಅಂತ ಇರುತ್ತೆ. ಬಟ್ ನಾವು ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಅಂತ ಇರೋದಿಲ್ಲ, ಅದನ್ನ ದೀರ್ಘಾಕ್ಷರಗಳು ಹಾಕಿ ಯೂಸ್ ಮಾಡ್ತೀವಿ, ಇ ಅನ್ನೋ ತರ. ಟೋಟಲ್ ಆಗಿ ನಮ್ಗೆ ಆಲ್ಮೋಸ್ಟ್ ತುಂಬಾ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಬರುತ್ತೆ. ಈ ತರ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ಕನ್ನಡದಲ್ಲಿ ಉಪಯೋಗಿಸ್ಕೊಂಡಿದೀವಿ ಮತ್ತೆ ಕಂಪ್ಯೂಟರ್ನ ಅದು ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ.
ಕನ್ನಡದ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬಂದ್ಬಿಟ್ಟು ಯಾವಾಗಲೂ 3000 ಆಚೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ಸೊ 3600 ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಸೊ ಯೂನಿವರ್ಸಲ್ ರಿಲೇಟೆಡ್ ಬರುತ್ತೆ, ಅದು ನಿಮ್ಗೆ ಹೇಳ್ತೀನಿ ಮುಂದಕ್ಕೆ. ಸೊ 3201ರಿಂದ ಕನ್ನಡದ ಆಲ್ಫಾಬೆಟ್ ಸ್ಟಾರ್ಟ್ ಆಗುತ್ತೆ. 3201ರಿಂದ ಸೀರೀಸ್ ಅಲ್ಲಿ ನಾನು ಫಿಲ್ ಮಾಡ್ತಿದ್ದೀನಿ ಅಗೇನ್. ಸೊ 3201ರಿಂದ 3000 ಚಿಲ್ಡ್ರೆ 3228ರವರೆಗೂ ನಮಗೆ ಇದು ಬರುತ್ತೆ. ಸೊ ಸದ್ಯಕ್ಕೆ ನಾನು ನಿಮಗೆ ಒಂದು 10 ಹೆಚ್ಚಿಗೆ ತಗೊಂಡು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮಗೆ ಇದು ಈಸಿಯಾಗಿ ಅರ್ಥ ಆಗ್ಬೋದು. ಸೊ ನಿಮಗೆ ಹೀಗೆ ಇಂಗ್ಲೀಷ್ನಲ್ಲಿ 64 ಹೇಗೆ ಅಂತ ಗೊತ್ತಾಯ್ತಲ್ಲ. ಸೊ ಹಾಗೆ ಕನ್ನಡದಲ್ಲಿ ಎಲ್ಲ ಸೇರಿಸಿದ್ರೆ ಒಟ್ಟು ನಮಗೆ 59ರಿಂದ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಮತ್ತೆ ಸಂಖ್ಯೆಗಳು ಮತ್ತೆ ದೀರ್ಘಾಕ್ಷರ ಒತ್ತಕ್ಷರ ಆ ಥರ ನಮ್ಮ ಕನ್ನಡದಲ್ಲಿ ತುಂಬ ಇದಿರುತ್ತೆ. ಸೊ ಅದಕ್ಕೆ ನಮಗೆ 128 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕಾಗುತ್ತೆ ಅನ್ನೋ ಒಂದು ಲಾಜಿಕ್ ಮೇಲೆ ಇದು ಮಾಡಿದ್ದೀನಿ. ಸೊ ಈಗ ನಾನು ಸದ್ಯಕ್ಕೆ ಒಂದು 138ರವರೆಗೂ ತೊಗೊಂಡಿದ್ದೀನಿ. ಉದಾಹರಣೆಗೆ ನಿಮಗೆ ಬೇರೆ ಹೇಗಿರುತ್ತೆ ಮುಂದಕ್ಕೆ ಹೇಗೆ ಸೀರೀಸ್ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್ನ ಕೊಡ್ಲಿಕ್ಕೋಸ್ಕರ. ಸೊ ನೀವು ನೋಡ್ಬೋದು, ಈಗ ನಾನು 3201ಕ್ಕೆ ಮೊದಲಿಗೆ 4 ಹಾಕಿ ಕೊಡ್ತೀನಿ, ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಕಿ ಕೊಡ್ತೀನಿ. ಸೊ ನಿಮಗೆ ಅದು ವ್ಯಾಲ್ಯೂ ಬರುತ್ತೆ, ಅಂದರೆ ಏನೂ ಇಲ್ಲ ಅಂತ ಬರುತ್ತೆ. ಸೊ ಯಾಕೆ ಅಂದರೆ ನಿಮಗೆ ಗೊತ್ತಿರಬೇಕು, ನಾವು ಇದನ್ನು ಯೂಸ್ ಮಾಡ್ಬೇಕಾದ್ರೆ ಯೂನಿಚಾರ್ನ ಯೂಸ್ ಮಾಡಬೇಕು. ಯೂನಿಚಾರ್ ಅಂದರೆ ಯೂನಿವರ್ಸಲ್ ಕ್ಯಾರೆಕ್ಟರ್ಸ್ ಅಂತ. ಚಾರ್ನ ಬಂದ್ಬಿಟ್ಟು ಯಾವಾಗಲೂ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಉಪಯೋಗಿಸಿರ್ತಾರೆ. ಯೂನಿಚಾರ್ ಬಂದ್ಬಿಟ್ಟು ಲೇಟೆಸ್ಟ್ ಅಪ್ಡೇಷನ್ಸ್ ಇರೋದ್ರಿಂದ ಸೊ ಅದು ಯೂನಿವರ್ಸಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿಗೆ ಯೂಸ್ ಮಾಡೋದನ್ನ ಎಲ್ಲ ಲ್ಯಾಂಗ್ವೇಜಸ್ಗಳನ್ನ ಇಲ್ಲಿ ಉಪಯೋಗಿಸಿರ್ತಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೋದು. ಸೊ ನೋಡಿ, ಈಗ ಮೊದಲು 4 ಕ್ಯಾರೆಕ್ಟರ್ಸ್ ಇದೆಯಲ್ಲ, ಸೊ ಈ 4 ಕ್ಯಾರೆಕ್ಟರ್ಸ್ಗಳು ಬಂದು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ಸ್ನ ಇರೋದಿಲ್ಲ, ಅಂದರೆ ಅದು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟಿರುತ್ತೆ. ಸೊ 4ರಿಂದ ಆಚೆಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಿರುತ್ತೆ ಅದನ್ನ ನಾವು ಆಲ್ಫಾಬೆಟ್ಸ್ನ ಯೂಸ್ ಮಾಡಿರ್ತೀವಿ. ಅಂದರೆ ನಾವು ಹೇಗೆ ಮುಂದೆ 64 ಫಸ್ಟು ಲಾಜಿಕ್ಕು, ಅದಾದಮೇಲೆ ಆಲ್ಫಾಬೆಟ್ಸ್ ಇತ್ತು. ಹಾಗೆ ಯಾವುದೇ ಒಂದು ಲ್ಯಾಂಗ್ವೇಜ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೂ ಕಂಪ್ಯೂಟರ್ನಲ್ಲಿ ಮೊದಲನೇ 4ನ ಒಂದು ಸ್ಪೇಸಿಯಾಗಿ ಲಾಜಿಕಲ್ ಫಂಕ್ಷನ್ಸ್ಗೆ ಗೋಸ್ಕರ ಇಟ್ಟಿರ್ತೀವಿ. ಇನ್ನು ಮಿಕ್ಕಿದ್ದನ್ನು ನಾವು ಆಲ್ಫಾಬೆಟ್ಸ್ಗಾಗಿ ಯೂಸ್ ಮಾಡಿರ್ತೀವಿ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ 3128ಕ್ಕೆ ನಮ್ಮ ಕನ್ನಡ ಲಾಜಿಕ್ 128 ಕ್ಯಾರೆಕ್ಟರ್ ಆಗುತ್ತೆ. ಸೊ ಇದಕ್ಕೆ ಎಂಡ್ ಆಗುತ್ತೆ ಅಂದರೆ ಕನ್ನಡ ಲ್ಯಾಂಗ್ವೇಜ್. ಇದಾದ್ಮೇಲೆ ನೀವು 4 ಆಲ್ಫಾಬೆಟ್ಸ್ ಇಂಪಾರ್ಟೆಂಟ್ ಇರೋದಿಲ್ಲ. ಸೊ ಅದಾದ್ಮೇಲೆ ಬರುವಂಥದ್ದು ಅಗೇನ್ ಇಟ್ ವಿಲ್ ಕಂಟಿನ್ಯೂ ವಿತ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಸೊ ಇದು ಬೇರೆ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿರುತ್ತೆ. ಸೊ ಅಂದರೆ ನಿಮ್ಗೆ ಅರ್ಥ ಆಗಬೇಕಾಗಿರುತ್ತೆ ಮೇನ್ ಆಗಿ ಇಲ್ಲಿ ಅಂದರೆ 3201ರಿಂದ 3228ರವರೆಗೂ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ನಿಮ್ಗೆ ಸಣ್ಣ ಮಾಹಿತಿ, 3000 ಸೀರೀಸ್ನ ಆಲ್ಮೋಸ್ಟ್ ಕಂಪ್ಯೂಟರ್ನಲ್ಲಿ ನಾವು ದ್ರಾವಿಡನ್ ಲ್ಯಾಂಗ್ವೇಜಸ್ಗೆ ಯೂಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇ ತಮಿಳ್, ಮತ್ತೆ ತೆಲುಗು, ಅದಾದ್ಮೇಲೆ ಕನ್ನಡ. ಸೊ ತಮಿಳ್, ತೆಲುಗು, ಕನ್ನಡ ಮತ್ತೆ ಮಲಯಾಳಂ ಇದು 4 ಸದ್ಯಕ್ಕೆ ದ್ರಾವಿಡನ್ ಲ್ಯಾಂಗ್ವೇಜಸ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ 3000ದಿಂದ 3500 ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇರುತ್ತೆ. ಸೊ ನಿಮಗೆ ಒಂದು ಸಿಂಪಲ್ ಲಾಜಿಕಲ್ ಎಕ್ಸ್ಪ್ಲನೇಷನ್ಸ್ ನಿಮ್ಗೆ ಅರ್ಥ ಆಗಿದೆ. ಸೊ 128 ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಕನ್ನಡದಲ್ಲಿ ಇರುತ್ತೆ. ನೋಡಿ, ಕಕ್ಕಜ್ಞ ಅದೆಲ್ಲ ಆಲ್ಮೋಸ್ಟ್ ಅದಕ್ಕೆಲ್ಲ ಒಂದೊಂದು ನಂಬರ್ ಇರುತ್ತೆ. ಸೊ ಈ ತರ. ಸೊ ಹೋಪ್ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಮತ್ತೆ ಇದರಲ್ಲಿ ನಿಮಗೆ ಇನ್ಫಾರ್ಮೇಶನ್ಸ್ ನಿಮ್ಗೆ ಗೊತ್ತಾಗಿದೆ. ಸೊ 3201ರಿಂದ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, 3128 ಕ್ಯಾರೆಕ್ಟರ್ ಬೇಸಿಸ್ ಮೇಲೆ. ಸೊ ಟೋಟಲ್ ಆಗಿ 3228ರವರೆಗೂ ನಮ್ಮ ಕನ್ನಡದ ಲ್ಯಾಂಗ್ವೇಜ್ಗೆ ಯೂಸ್ ಮಾಡಿರ್ತಕ್ಕಂಥ ಒಂದು ಇದು. ಸೊ ನಿಮಗೆ 3000 ಅದಕ್ಕಿಂತ ಮುಂಚೆ ಲ್ಯಾಂಗ್ವೇಜಸ್ಗಳನ್ನ ತಮಿಳಿನಲ್ಲಿ ನೋಡ್ಬೋದು, ತೆಲುಗು ಮತ್ತೆ ಬೇರೆ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಿರೋ ಹಾಗೆ ನೀವು ಅದನ್ನು ಇಲ್ಲಿ ನೀವು ಅದೇ ನಂಬರ್ಗಳನ್ನ ಹಾಕಿ ಆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಮತ್ತೆ ಇದನ್ನ ಹೇಗೆ ಉಪಯೋಗಿಸ್ಕೋಬಹುದು, ಅಥವಾ ನೀವು ಈ ಒಂದು ಇದನ್ನ ಬೇರೆ ವರ್ಷನ್ಸ್ ಆಫ್ ಎಕ್ಸೆಲ್ನಲ್ಲಿ ಟ್ರೈ ಮಾಡಿ, ಮತ್ತೆ ಅದರಲ್ಲಿ ನಿಮ್ಗೆ ಏನಾದರೂ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ಡಿಫ್ರೆಂಟ್ ಆಗಿ ಬರ್ತಾ ಇದೆ ಅಂತ ಅಂದರೆ ನೀವು ಅದನ್ನು ಕಮೆಂಟ್ಸ್ ಮುಖಾಂತರ ನಂಗೆ ತಿಳಿಸಿ. ನಾನು ಅದನ್ನು ಯಾವುದಾದ್ರು ಸಿಸ್ಟಮ್ಸ್ಗಳಲ್ಲಿ ಪ್ರಯೋಗ ಮಾಡಿ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತೆ ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ನಾನು ತಲುಪಿಸ್ಬೇಕಾದ್ರೆ ಸೊ ದಯವಿಟ್ಟು ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ನನ್ನಲ್ಲಿರ್ತಕ್ಕಂಥ ಒಂದು ಎಕ್ಸೆಲ್ ನಾಲೆಡ್ಜ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ನಿಮಗೆ ಈ ಇನ್ಫಾರ್ಮೇಷನ್ಸ್ನ ತಲುಪಿಸುವಂಥ ಪ್ರಯತ್ನ ನಾನು
ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಹೋಪ್ ನಿಮಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ನಿಮ್ಮ ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಈ ನಾಲೆಡ್ಜ್ನ ಶೇರ್ ಮಾಡೋ ಪ್ರಯತ್ನ ಪಡಿ. ಥ್ಯಾಂಕ್ ಯು. ಸೊ ಬಾಯ್. ವಂದೇ ಮಾತರಂ. ಜೈ ಕರ್ನಾಟಕ.